ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಒಂದಾಗೋಣವೇ ಭಾಗ 2. ಶಾಂತಿ ತನ್ನ ಗತಕಾಲವನ್ನು ನೆನೆದು ನೊಂದಿದ್ದಳು. ಒಂದು ಗಳಿಗೆ ತನ್ನಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರಿಯಲಾದಳು. ನೆಲಕ್ಕೆ ಕುಸಿದಳು. ತನ್ನ ಹೆಂಡತಿಯನ್ನ ಆ ಸ್ಥಿತಿಯಲ್ಲಿ ಕಂಡ ವಿಜಯ್ನ ಕೈಕಾಲೇ ಆಡುತ್ತಿರಲಿಲ್ಲ. ಅವನ ಕೂಗು ಮನೆಯ ಗೋಡೆಯನ್ನ ಕಂಪಿಸಿದರೂ ಶಾಂತಿ ಕಣ್ತರಿಯಲಿಲ್ಲ. ಮುಖಕ್ಕೆ ನೀರು ಚುಮುಕಿಸಿದರೂ ಏನೂ ಪ್ರಯೋಜನವಿಲ್ಲದ ಕಾರಣ ಭಯವಾಯಿತು ವಿಜಯ್ನಿಗೆ. ತಿಂಗಳು ತುಂಬಿದ ಗರ್ಭಿಣಿ ಬೇರೆ. ಕೂಡಲೇ ವೈದ್ಯರಿಗೆ ಫೋನ್ ಹಚ್ಚಿದ. ಆಸ್ಪತ್ರೆಗೆ ಕರೆತರಲು ಹೇಳಿದರು. ಅವಳನ್ನೇ ಎತ್ತಿಕೊಂಡು ಕಾರಿನೊಳಗೆ ಕುಳ್ಳರಿಸಿದ. ಅವನ ಒಂದು ಕೈ ಸ್ಟೇರಿಂಗ್ ಮೇಲೆ ಇದ್ದರೆ ಇನ್ನೊಂದು ಹೆಂಡತಿ ಭುಜದ ಮೇಲೆ. ಆದರೂ ಪ್ರಯತ್ನ ಬಿಡದೆ ಇನ್ನೊಂದು ಕೈಯಿಂದ ಅವಳ ಕೆನ್ನೆ ತಟ್ಟಿ ಅವಳನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಿದ್ದಾನೆ. 10 ನಿಮಿಷದಲ್ಲಿ ಶಾಂತಿ ಆಸ್ಪತ್ರೆಗೆ ದಾಖಲು. ವಿಜಯ್ ಜೀವ ಕೈಯಲ್ಲಿ ಹಿಡಿದು ನಿಂತವನ ಹಾಗೆ ಆ ಕಡೆಯಿಂದ ಈ ಕಡೆ ಒದ್ದಾಡುತ್ತಿದ್ದನು. ಆಗಾಗ ಒಳಗಡೆ ತನ್ನ ಶಾಂತಿಗೆ ಏನಾಗಿರಬಹುದು ಎಂದು ಇಣುಕಿ ಇಣುಕಿ ನೋಡುತ್ತಿದ್ದನು. ಅರ್ಧ ತಾಸಿನ ನಂತರ ವೈದ್ಯರು ಹೊರಬಂದರು. ಡಾಕ್ಟರ್, ಏನಾಯ್ತು? ಶಾಂತಿ ಹೇಗಿದ್ದಾಳೆ? ಏನಾಗಿತ್ತು? ಯಾಕೆ ಹಾಗೆ ಬಿದ್ದಿದ್ದಳು? ನಮ್ಮ ಮಗು ಹೇಗಿದೆ? ಮಗುವಿಗೆ ಏನೂ ಆಗಿಲ್ಲ ತಾನೇ? ನಾನು ಅವಳನ್ನು ಈಗ ನೋಡಬಹುದಾ? ಪ್ರಶ್ನೆಯ ಸುರುಮಳೆ ವಿಜಯ್ನ ಕಡೆಯಿಂದ. ಏನೂ ಉತ್ತರಿಸದ ಡಾಕ್ಟರ್ನ ನೋಡಿ ಭಯ ಹೆಚ್ಚಾಯಿತು. ಡಾಕ್ಟರ್, ಮಾತಾಡಿ. ಯಾಕೆ ಏನು ಹೇಳುತ್ತಿಲ್ಲ? ದಯವಿಟ್ಟು ಏನಾದರೂ ಮಾತಾಡಿ. ಅವನ ಕೂಗು ಆ ರಾತ್ರಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಲುಕ್ ಮಿಸ್ಟರ್ ವಿಜಯ್, ಇಷ್ಟೊಂದು ಎಮೋಷ್ನಲ್ ಆಗೋ ಅಗತ್ಯ ಇಲ್ಲ. ಆದರೂ ನಿಮ್ಮ ಮಿಸಸ್ಗೆ ಆಗಿರುವಂಥದ್ದು ಅವಳ ಈ ದಿನಗಳಲ್ಲಿ ಅದು ನಾರ್ಮಲ್ ಅಲ್ಲ. BP ವೇರಿಯೇಷನ್ನಿಂದಾಗಿ ಹೀಗಾಗಿತ್ತು. ಈಗ ಮಗುವಿಗಾಗಲಿ ತಾಯಿಗಾಗಲಿ ಏನೂ ತೊಂದರೆ ಇಲ್ಲ. ಡ್ರಿಪ್ಸ್ ಹಾಕಿದ್ದೇವೆ. ಇನ್ನೊಂದು ಅರ್ಧ ತಾಸಿನಲ್ಲಿ ಪ್ರಜ್ಞೆ ಬರಬಹುದು ಎಂದು ಹೊರಡಲು ಅನುವಾದರು. ಹಾಗೆ ತಿರುಗಿ, ಮಿಸ್ಟರ್ ವಿಜಯ್, ನಿಮ್ಮ ಮಿಸ್ಸಸ್ ಯಾವಾಗಲಾದರೂ ಡಿಪ್ರೆಷನ್ ಮೋಡಿಗೆ ಹೋಗಿದ್ದಾರಾ? ಅಥವಾ ತುಂಬ ತಲೆಗೆ ಹಚ್ಚಿಕೊಂಡಂಥ ವಿಷಯಗಳು ಅಂತ ಏನಾದರೂ ಇದೆಯಾ? ವೈದ್ಯ ಪವಿತ್ರ ಅವರ ಪ್ರಶ್ನೆಗೆ ವಿಜಯ್ ಗಲಿಬಿಲಿಯಾದ. ಡಿಪ್ರೆಷನ್ ಅಂತ ಏನೂ ಇಲ್ಲ. ಅವಳಿಗೆ ಸಹಿಸಲಾಗದ ಕೆಲವು ವಿಚಾರಗಳು ನಡೆದಿತ್ತು. ಕೆಲವೊಮ್ಮೆ ಅದರ ಬಗ್ಗೆನೇ ಯೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳುತ್ತಿರುತ್ತಾಳೆ. ಆದರೆ ಈಗ ಯಾಕೆ ಕೇಳ್ತಾ ಇದ್ದೀರಿ ಮೇಡಮ್? ಏನಿಲ್ಲ, ಇದು ಹೀಗೆ ಮುಂದುವರೆದರೆ ಅವರು IBP ಪೇಷಂಟ್ ಆಗ್ತಾರೆ. ಅದು ಒಬ್ಬ ಗರ್ಭಿಣಿಗೆ ಒಳ್ಳೆಯದಲ್ಲ. ಸೊ ಬಿ ಕೇರ್ಫುಲ್ ಎಂದು ನಡೆದರು. ವಿಜಯ್ ತಲೆ ತಗ್ಗಿಸಿದ. ಮನದಲ್ಲಿಯೇ ಸಾವಿರಾರು ಬಾರಿ ಕ್ಷಮೆಯಾಚಿಸಿದನು. ಇದೆಲ್ಲದಕ್ಕೂ ತಾನೇ ಕಾರಣ. ಅವಳ ಪ್ರತಿ ನೋವಿಗೂ ನಾನೇ ಕಾರಣ ಎಂದು ತನ್ನನ್ನು ತಾನೇ ಶಪಿಸಿಕೊಂಡೆನು. ಬಾಗಿಲು ತೆರೆದು ಒಳಗೆ ಹೋದನು. ಅವಳು ಸಿಟ್ಟು, ಹಠ, ಆಕ್ರೋಶ ಯಾವುದೂ ಇಲ್ಲದೆ ಪ್ರಶಾಂತವಾಗಿ ಮಲಗಿದ್ದಳು. ತಲೆ ಸವರಿ ಹಣೆಗೆ ಮುತ್ತಿಟ್ಟನು. ಅವಳ ಕೈ ಹಿಡಿದು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಕ್ಷಮೆ ಕೇಳಿದೆನು. ಪ್ರಜ್ಞೆ ಬಂದ ನಂತರ ಅವಳನ್ನು ಸಮಾಧಾನಿಸಿ ಆಸ್ಪತ್ರೆಯ ವಿಧಿವಿಧಾನಗಳನ್ನು ಅನುಸರಿಸಿ ಮನೆಗೆ ಕರೆದುಕೊಂಡು ಬಂದೆನು. ಅವಳು ನಿದ್ದೆ ಹೋಗುವ ತನಕ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದಿದ್ದೆನು. ಸ್ವಲ್ಪ ಸುಸ್ತಿನಲ್ಲಿದ್ದ ಶಾಂತಿ ಅವನ ಕಾರ್ಯಕ್ಕೆ ಭಂಗ ಮಾಡಲಿಲ್ಲ. ವೈದ್ಯರ ಹೇಳಿಕೆಯಂತೆ ವಿಜಯ್ ಹೆಂಡತಿಯನ್ನು ತುಸಿ ಹೆಚ್ಚೇ ಆರೈಕೆ ಮಾಡುತ್ತಿದ್ದೆನು. ಶಾಂತಿ ಕೂಡ ಮೊದಲಿನಂತೆ ಹುರುಪಾಗಿದ್ದಳು. ಅದನ್ನು ಗಮನಿಸಿದ ವಿಜಯ್ ತಾಯಿಗೆ ಫೋನ್ ಮಾಡಿ ಡೆಲಿವರಿ ದಿನ ಹತ್ತಿರ ಬರುತ್ತಿರುವುದರಿಂದ ಹಾಗೆ ಶ್ರೀಮಂತದ ಕಾರ್ಯಕ್ರಮದ ಬಗ್ಗೆ ವಿಚಾರಿಸಿದನು. ಸರಸ್ವತಿಯವರು ಮಗ ಸೊಸೆಗೆ ಊರಿಗೆ ಬರಲು ತಿಳಿಸಿದರು. ಹಾಗೆಯೇ ಹೆರಿಗೆ ಹಾಗೂ ಬಾಣಂತನ ಎರಡೂ ಊರಿನಲ್ಲೇ ಆಗಲಿ, ಹಾಗೆ ಶ್ರೀಮಂತದ ಕಾರ್ಯಕ್ರಮವು ಅಲ್ಲಿಯೇ ಆಗಲಿ ಎಂಬುದು ಅವರ ಯೋಚನೆ. ಇದನ್ನು ಶಾಂತಿ ಸ್ವೀಕರಿಸುವಳೋ ಇಲ್ಲವೋ ಎಂಬ ಭಯ ಇತ್ತು ಅವನಲ್ಲಿ. ಆದರೂ ಒಂದು ಧೈರ್ಯ ಮಾಡಿ ಅವಳ ಕೋಣೆಗೆ ಹೋದನು. ಬಾಲ್ಕನಿಯಲ್ಲಿ ವಿಂಡಿ ಚೈನ್ ಮಾಡುವ ಶಬ್ದವನ್ನು ಆಲಿಸುತ್ತಿದ್ದಳು. ಅಂಜುತ್ತಲೇ ಶಾಂತಿ ಎಂದು ಕರೆದನು. ಮಾತನಾಡಲಿಲ್ಲ. ಆದರೆ ಹಿಂದೆ ತಿರುಗಿದಳು. ಅದಷ್ಟೇ ಅವಳ ಪ್ರತಿಕ್ರಿಯೆ ಎನ್ನುವುದು ಅವನಿಗೂ ಗೊತ್ತು. ಡಾಕ್ಟರ್ ಹೇಳಿದ ಹಾಗೆ ಶ್ರೀಮಂತ ಕಾರ್ಯಕ್ರಮ ಮಾಡಬೇಕಲ್ಲ, ಅದಕ್ಕೆ ನಾವು ಊರಿಗೆ ಹೋಗೋಣವೇ? ಇದೇ ಆಸ್ಪತ್ರೆಯ ಇನ್ನೊಂದು ಬ್ರಾಂಚ್ ಅಲ್ಲಿಯೂ ಇದೆ. ಅದಕ್ಕೆ ಡೆಲಿವರಿ ಅಲ್ಲಿಯೇ ಆಗಬಹುದಾ? ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ನನಗೆ ಯಾವ ಶ್ರೀಮಂತವೂ ಬೇಡ, ನಾನು ಎಲ್ಲಿಗೂ ಬರುವುದಿಲ್ಲ. ಅವಳದು ಸಿಟ್ಟಿನ ಮಾತು. ಒಂದು ನಿಮಿಷವೂ ನಿಲ್ಲದೆ ಕೋಣೆಯ ಒಳಗಡೆ ಬಂದು ಸೋಫಾ ಮೇಲೆ ಕುಳಿತಳು. ಮತ್ತದೇ ತನ್ನದೇ ಸಾಂತ್ವನದಲ್ಲಿ ಅವಳ ಪಕ್ಕದಲ್ಲಿ ಕುಳಿತನು.
ಪಕ್ಕದಲ್ಲಿ ಕೂರಲು ಭಯವಿದೆ. ಆದರೂ ಒಂದು ಮೊಂಡು ಧೈರ್ಯ. ಅದು ಶಾಂತಿ. ಬಸುರಿಗೆ ಏನಾದರೂ ಬಯಕೆಗಳಿದ್ದೋ ಅದನ್ನು ಈಡೇರಿಸದಿದ್ದರೆ ಮಗುವಿನ ಆರೋಗ್ಯಕ್ಕೆ ಸಮಸ್ಯೆಯಾಗಬಹುದು ಎನ್ನುವುದು ನಂಬಿಕೆ. ನಮ್ಮ ಪಾಪುಗೋಸ್ಕರನಾದರೂ ಒಪ್ಪಿಕೋ ಪ್ಲೀಸ್. ನನಗೆ ಯಾವ ಬಯಕೆಯೂ ಇಲ್ಲ. ಈಗ ಹೇಗಿದ್ದೇನೆ ಹಾಗೆ ಇರಲು ಬಿಟ್ಟುಬಿಡಿ ಎಂದು ಹೇಳಿ ಬೆಡ್ ಮೇಲೆ ಬಂದು ಮಲಗಿಬಿಟ್ಟಳು. ಅವಳದ್ದು ಮಾತೆಂದರೆ ಮಾತು. ಹೆಚ್ಚಿನ ಮಾತಿಗೆ ಅವಕಾಶವೇ ಇಲ್ಲ. ಆದ್ದರಿಂದ ಅವನು ಬಂದ ಕಾರ್ಯಕ್ಕೆ ಸುಂಕವಿಲ್ಲ ಎಂಬಂತೆ ಹೊರನಡೆದ. ಮುಖದಲ್ಲಿ ಬೇಸರವಿದೆ, ಪಶ್ಚಾತ್ತಾಪವೂ ಇದೆ. ತಾಯಿಗೆ ಫೋನ್ ಮಾಡಿ ಅವರನ್ನೇ ಇಲ್ಲಿಗೆ ಬರಲು ತಿಳಿಸಿದನು. ಮಾರನೇ ದಿನ ಕೆಲಸ ಮುಗಿಸಿ ಕುಳಿತ ಹೆಂಡತಿಯ ಕಾಲು ಗಮನಿಸಿದ. ಸ್ವಲ್ಪ ದಪ್ಪವಾಗಿತ್ತು. ವೈದ್ಯರು ಆಗಾಗ ಕಾಲು ಊದುವುದು ಸಾಮಾನ್ಯ ಎಂದು ಹೇಳಿದ್ದು ನೆನಪಾಯಿತು. ತಾನೇ ಅವಳ ಬಳಿ ಹೋಗಿ ಕುಳಿತ. ಅವನ ತೊಡೆ ಮೇಲೆ ಅವಳ ಪಾದ ಇಟ್ಟು ಹಿತವಾಗಿ ಮಸಾಜ್ ಮಾಡಿದನು. ಅವಳಿಗೂ ಕಸಿವಿಸಿ. ಬೇಡವೆಂದರೂ ಅವನು ಬಿಡುತ್ತಿಲ್ಲ. ಅವಳು ಎಷ್ಟೇ ಬೈಯುತ್ತಿದ್ದರೂ ತನ್ನ ಕೆಲಸ ಮಾಡಿಯೇ ಮಾಡುತ್ತೇನೆ ಎಂಬ ಛಲ. ಚಂದ್ರಕಾಂತ್ ಹಾಗೂ ಸರಸ್ವತಿಯವರು ಬೆಂಗಳೂರಿನತ್ತ ಬಂದರು. ಸೊಸೆಯನ್ನು ನೋಡಿ ಸಂತೋಷಪಟ್ಟರು. 5 ತಿಂಗಳಿದ್ದಾಗ ಒಮ್ಮೆ ಬಂದು ಹೋಗಿದ್ದರು. ಮೊದಲಿನ ಹಾಗೆ ಚುಟುಕಾಗಿ ಇಲ್ಲ, ಮಾತನಾಡುವುದೂ ಇಲ್ಲ, ಮಾತನಾಡದೆಯೂ ಇರುವುದಿಲ್ಲ. ಸೊಸೆಯಲ್ಲಿ ಆದ ಬದಲಾವಣೆಗೆ ಕಾರಣ ಏನೆಂಬುದು ತಿಳಿದಿಲ್ಲ. ಆದರೆ ಅದಕ್ಕೆ ಕಾರಣ ತಮ್ಮ ಮಗನೇ ಎಂಬುವುದು ತಿಳಿದಿತ್ತು. ವಿಷಯ ಸ್ವಲ್ಪ ಏನೇ ಇರಲಿ, ಗಂಡ ಹೆಂಡತಿಯೇ ಸರಿಪಡಿಸಿಕೊಳ್ಳಲಿ ಎಂದು ಸುಮ್ಮನಾಗಿದ್ದರು. ಸರಸ್ವತಿಯವರು ಬಸುರಿಗೆ ಇಷ್ಟವಾಗುವಂತಹ ಒಂದಿಷ್ಟು ಅಡುಗೆಗಳನ್ನು ಮಾಡಿದರು. ತಾವು ತಂದ ಸೀರೆಯನ್ನು ಉಟ್ಟಿಕೊಂಡು ಬರಲು ಹೇಳಿದ್ದರು. ಅವಳಿಗೆ ಅದ್ಯಾವ ಆಸೆಯೂ ಇಲ್ಲ. ಆದರೂ ಕೊಟ್ಟ ಸೀರೆಯನ್ನು ನಿರಾಕರಿಸಲಾಗಲಿಲ್ಲ. ಮದುವೆಯಾದ ಹೊಸದರಲ್ಲಿ ಸರಸ್ವತಿಯವರಲ್ಲಿ ತಾಯಿಯ ಮಮತೆಯನ್ನು ಕಂಡವಳು. ಹೇಗೆ ತಾನೇ ನಿರಾಕರಿಸಿ ಅವರ ಮನಸ್ಸಿಗೆ ನೋವು ಕೊಡುತ್ತಾಳೆ? ಸೀರೆ ಉಟ್ಟು ಅದಕ್ಕೊಪ್ಪುವ 4 ಬಳೆ ಹಾಕಿ, ಕೂದಲಿಗೆ ಜಡೆ ಹಾಕಿ, ಯಾವುದೇ ಬಣ್ಣ ಹಚ್ಚಿಕೊಳ್ಳದೆ ಬಂದಳು. ವಿಜಯನ ಕಣ್ಣಿಗೆ ಶಾಂತಿ ಮೊದಲಿಂದಲೂ ಅಪ್ಸರಿಯೇ. ಈಗ ಕೊಂಚ ದಪ್ಪಗಾಗಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಕಡು ಹಸಿರು ಬಣ್ಣದ ಸೀರೆಯಲ್ಲಿ ಸರಳ ಸುಂದರತೆಯಾಗಿ ಹೊರಬಂದಾಗ ಹಾಗೆ ಅವಳನ್ನು ಬಾಚಿ ತಬ್ಬಬೇಕು ಎನಿಸಿತು. ಆದರೆ ಅದು ಸಾಧ್ಯವಿಲ್ಲ. ತಾನು ಪ್ರೀತಿಯಿಂದ ತಂದ ಚಿನ್ನದ ಹಾರವನ್ನು ತಾಯಿಯ ಕೈಯಿಂದ ಅವಳಿಗೆ ಕೊಡಿಸಿದ. ತಾನು ಕೊಟ್ಟರೆ ಸ್ವೀಕರಿಸಲಾರಳು. ಸರಸ್ವತಿಯವರು ತಾವೊಬ್ಬರೇ ಶಾಸ್ತ್ರ ಮಾಡಿ ಊಟ ಬಡಿಸಿದರು. ಊಟ ಮುಗಿದ ನಂತರ ಶಾಂತಿ ತನ್ನ ರೂಮಿನ ಬಾಲ್ಕನಿಯಲ್ಲಿ ಕುಳಿತಳು. ಅತ್ತೆ ಅವಳನ್ನರಸಿಯೇ ಬಂದರು. ಪಕ್ಕದಲ್ಲಿ ಕುಳಿತ ಅತ್ತೆಗೆ ಚಿಕ್ಕದಾಗಿ ಒಂದು ನಗು ಸೂಚಿಸಿದಳು. ಶಾಂತಿ, ನಿನಗೆ ಈಗಾಗಲೇ 9ನೇ ತಿಂಗಳು. ನನಗೆ ಅನಿಸಿದ ಹಾಗೆ ಸಾಮಾನ್ಯವಾಗಿ ಗರ್ಭಿಣಿಯರು ಏನು ತಿನ್ನಲು ಇಚ್ಛಿಸುತ್ತಾರೋ ಅದನ್ನೇ ಮಾಡಿದ್ದೆ ಇವತ್ತು. ಆದರೆ ನಿನಗೆ ಬೇರೆ ಯಾವುದಾದರೂ ಬಯಕೆ ಇದೆಯೇ? ಸಾಮಾನ್ಯವಾಗಿ ಚೊಚ್ಚಲ ಹೆರಿಗೆಯನ್ನು ತಾಯಿ ಮನೆಯವರು ಇದ್ದು ನೋಡಿಕೊಳ್ಳುತ್ತಾರೆ. ಆದ್ದರಿಂದ ನಾನು ನಿನ್ನ ತಾಯಿಯ ಮನೆಗೆ ಫೋನ್ ಮಾಡಿದ್ದೆ. ನಿಮ್ಮ ಅಮ್ಮನ ಅಣ್ಣನ ಮಗನ ಮದುವೆಯಲ್ಲಿ ಬ್ಯುಸಿ ಇದ್ದೀನಿ ಎಂದರು. ಏನೇ ಇದ್ದರೂ ಮಗಳ ಚೊಚ್ಚಲ ಹೆರಿಗೆಗೆ ಬಾರದೆ ಮದುವೆಯ ಕಾರಣ ಕೊಟ್ಟಿದ್ದು ನನಗೆ ಸರಿ ಕಾಣಲಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಶಾಸ್ತ್ರ ಮಾಡಲು ಬಂದೆ. ಯಾರಿಲ್ಲದಿದ್ದರೆ ಏನಾಯ್ತು ಮಗಳೇ? ನಿನ್ನ ಬಾಣಂತನ ನಾನೇ ಮಾಡುತ್ತೇನೆ, ಬೇಸರ ಪಟ್ಟುಕೊಳ್ಳಬೇಡ ಎಂದು ತಲೆ ಸವರಿದರು. ಶಾಂತಿಗೆ ಗಂಟುಲುಬ್ಬಿ ಬಂದಿತ್ತು. ಬರುತ್ತಿದ್ದ ಕಣ್ಣೀರನ್ನು ತಡೆಯಲು ಆಗಲಿಲ್ಲ. ಸರಸ್ವತಿಯವರಿಗೆ ಸೊಸೆ ಅಳುವುದು ನೋಡಲು ಸಹಿಸಲಾಗಲಿಲ್ಲ. ಹೌದು, ಹೆಣ್ಣಿಗೆ ತಾಯಿ ಮನೆಯು ದೂರವಾದಾಗ ಅದು ಚೊಚ್ಚಲ ಹೆರಿಗೆಯ ಸಮಯದಲ್ಲಿ ಆಗುವ ಸಂಕಟ ಹೇಳಲಾಗದು. ಮಗಳೇ, ನಿನಗೊಂದು ವಿಷಯ ಕೇಳುತ್ತೇನೆ, ಬೇಸರ ಪಟ್ಟುಕೊಳ್ಳಬೇಡ. ನಿನಗೆ ಹೇಳಬೇಕು ಅನಿಸಿದರೆ ಮಾತ್ರ ಹೇಳು. ಮದುವೆಯಾಗಿ ಬಂದಾಗಿನಿಂದ ನಾನು ಗಮನಿಸಿದ್ದೇನೆ, ನಿನ್ನ ತಾಯಿ ಮನೆಯವರು ನಿನ್ನನ್ನು ಅಷ್ಟಾಗಿ ಹಚ್ಚಿಕೊಳ್ಳುವುದಿಲ್ಲ. ಯಾಕೆ? ಏನಾದರೂ ಸಮಸ್ಯೆ ಇದೆಯಾ? ಕೇಳಿದರು ಸರಸ್ವತಿ. ಶಾಂತಿಳ ಅಳು ಇನ್ನಷ್ಟು ಹೆಚ್ಚಾಯಿತು. ನೆನಪುಗಳೆಲ್ಲ ಮತ್ತೆ ಮರುಕಳಿಸಿದವು. ನಿನ್ನಲ್ಲೇ ನೋವುಗಳನ್ನು ಇಟ್ಟುಕೊಂಡು ಎಷ್ಟು ದಿನ ಅಂತ ಹೀಗೆ ಕೊರಗುತ್ತೀಯ? ಹೇಳುಕೋ ಮಗು, ನಿನಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ. ಅದೆಂಥದ್ದೇ ವಿಷಯ ಇರಲಿ, ನಾನು ನಿನ್ನೊಂದಿಗೆ ಇರುತ್ತೇನೆ. ತಪ್ಪು ನಿನ್ನಿಂದಲೇ ಆಗಿದ್ದರೂ ಸರಿ, ನಾನು ನಿನ್ನ ಕೈ ಬಿಡುವುದಿಲ್ಲ ಎಂದು ಅವಳ ಕೈಯನ್ನು ತನ್ನೆರಡೂ ಹಸ್ತದಲ್ಲಿ ಇಟ್ಟು ಧೈರ್ಯ ತುಂಬಿದರು. ಅತ್ತೆಗೆ ಸೊಸೆಯ ರೂಪದ ಮಗಳು ಅವಳು. ಅವಳ ಮನಸ್ಸಿನಲ್ಲೇ ಅಡಗಿರುವ ವೇದನೆಯನ್ನು ನಿವಾರಿಸುವ ಪ್ರಯತ್ನ ಅವರದ್ದು.
ಶಾಂತಿ ಅತ್ತೆಯ ಮಡಿಲಲ್ಲಿ ತಲೆ ಇಟ್ಟು ಕೆಲವು ವರ್ಷಗಳಿಂದ ತನ್ನಲ್ಲೇ ಇದ್ದ ನೋವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಳು. ಶಾಂತಿ ತನ್ನ ನೋವನ್ನ ಹೇಳಿಕೊಳ್ಳುತ್ತಾಳೆ. ಎಲ್ಲದಕ್ಕೂ ಕಟ್ಟುಪಾಡು, ನಿಯಮ, ನಿರ್ಧಾರ ಅಂತ ಇರುವ ಆಶ್ರಮ ವಾಸ್ತಲ್ಯ ಮನಸ್ಸಿಗೆ ಬಂದಂತೆ ಮಾಡುವ ಹಾಗೆ ಇಲ್ಲ. ಹೆಚ್ಚಿಗೆ ಮಾತನಾಡಿದರೆ ಬೈಯುತ್ತಿದ್ದರು, ಕೇಳದೇ ಇದ್ದರೆ ಕೋಲು ಹಿಡಿದು ಎದುರಿಸುತ್ತಿದ್ದರು. ಕಣ್ಣಿಗೆ ಕಾಣಿಸಿದ್ದು ಬೇಕೆನಿಸುತ್ತಿತ್ತು ಪುಟ್ಟ ಮನಸ್ಸಿಗೆ. ಬಣ್ಣ ಬಣ್ಣದ ಬಟ್ಟೆ, ಗೊಂಬೆ, ಅದು ಇದು ಅಂತ ಕೈಯಲ್ಲಿ ಹಿಡಿದುಕೊಂಡಿರುವ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುತ್ತಿದ್ದರು. ಇದೆಲ್ಲ ನೋಡಿದಾಗ ತಾನ್ಯಾಕೆ ಇಲ್ಲಿದ್ದೀನಿ? ತನಗೆ ಇದನ್ನು ತೆಗೆಸಿಕೊಡುವವರು ಯಾರೂ ಇಲ್ಲವಲ್ಲ, ಎಲ್ಲದಕ್ಕೂ ಬೈಯುತ್ತಾರೆ ಎಂದೆಲ್ಲ ಅನಿಸುತ್ತಿತ್ತು ಪುಟ್ಟಿಗೆ. ಅವಳನ್ನು ಹರಿಶ್ಚಂದ್ರ ಹಾಗೂ ರೇಣುಕಾ ದಂಪತಿಗಳು ದತ್ತು ತೆಗೆದುಕೊಂಡಾಗ ಸ್ವರ್ಗಕ್ಕೆ ಬಂದಿದ್ದೇನೆ ಅನಿಸುತ್ತಿತ್ತು. ಅಪ್ಪ ಅಮ್ಮರ ಪ್ರೀತಿಯಲ್ಲಿ ಒಂದಿಷ್ಟು ದೋಷ ಇರಲಿಲ್ಲ. ಯಾವ ಜನ್ಮದ ಪುಣ್ಯವೋ ಇಂಥ ತಂದೆ ತಾಯಿಯನ್ನು ಪಡೆಯಲು ಎಂದು ಎಷ್ಟು ಬಾರಿ ದೇವರಿಗೆ ಧನ್ಯವಾದ ತಿಳಿಸಿದ್ದಳೋ ಅವಳಿಗೆ ಗೊತ್ತಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಶಾಂತಿ ಮನೆಗೆ ಬಂದಾಗ ಪವನ್, ಹರಿಶ್ಚಂದ್ರ ಹಾಗೂ ರೇಣುಕಾ ಅವರ ಮಗನಿಗೆ 7 ವರ್ಷ. ಮೊದಲು ಶಾಂತಿ ಬಂದಾಗ ತುಂಬ ಖುಷಿಪಟ್ಟಿದ್ದ. ಅವಳ ಕುಚೇಷ್ಟೆ ಮಾತು ಅವನಿಗೂ ಹಿಡಿಸುತ್ತಿತ್ತು. ದಿನ ಕಳೆದಂತೆ ತಂದೆ ತಾಯಿ ಅವಳಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತಿರುವುದು ಗಮನಕ್ಕೆ ಬಂತು. 2ನೇ ತರಗತಿಯಲ್ಲಿ ಓದುತ್ತಿದ್ದ ಪವನ್ ತನ್ನ ಮನೆಗೆಲಸವನ್ನು ತಾನೇ ಮಾಡುವ ಸಾಮರ್ಥ್ಯ ಹೊಂದಿದ್ದ. ಹಾಗಾಗಿ ರೇಣುಕಾ ಅವರು ಅವನ ಓದಿನ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಲಿಲ್ಲ. 4 ವರ್ಷದ ಶಾಂತಿಳನ್ನು ನರ್ಸರಿ ಸ್ಕೂಲಿಗೆ ಹಾಕಿ ಅವಳಿಗೆ ಕೈ ಹಿಡಿದು ಬರೆಸುತ್ತಿದ್ದರು. ಶಾಂತಿಯ ಆಟ ಪಾಠವೆಲ್ಲ ಅವಳ ಭವಿಷ್ಯ ರೂಪಿಸುವುದಕ್ಕೆ. ಆದರೂ ರೇಣುಕಾ ಅವರಿಗೆ ಅವಳ ಪ್ರತಿಯೊಂದು ನಡೆಯೂ ಹಬ್ಬವಾಗಿರುತ್ತಿತ್ತು. ಹಾಗಾಗಿ ಅವಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುತ್ತಿದ್ದರು. ಇನ್ನು ಹರಿಶ್ಚಂದ್ರ ಅವರು ಕೇಳಬೇಕೇ, ಮುದ್ದಿನ ಮಗಳು ಆಗಿಬಿಟ್ಟಿದ್ದಳು ಶಾಂತಿ ಅವರಿಗೆ. ಊಟ ತಿಂಡಿ ಎಲ್ಲ ಅವಳಿಷ್ಟದ್ದೇ ಮಾಡುತ್ತಿದ್ದರು. ರಜೆಯಲ್ಲಿ ಟ್ರಿಪ್ಪಿಗೆ ಅವಳು ಹೇಳಿದ ಜಾಗಕ್ಕೆ ಮರುಮಾತಿಲ್ಲದೆ ಕರೆದುಕೊಂಡು ಹೋಗುತ್ತಿದ್ದರು. ಮನೆಗೆ ಬಂದ ಅತಿಥಿಗಳಿಗೆ ಅವಳನ್ನು ವಿಶೇಷವಾಗಿ ಪರಿಚಯಿಸುತ್ತಿದ್ದರು. ತಾನೊಬ್ಬ ಮನೆಯಲ್ಲಿ ಇದ್ದೀನಿ ಎನ್ನುವ ಕಾರಣಕ್ಕೆ ಪರಿಚಯಿಸುತ್ತಿದ್ದಾರೆ ಅಷ್ಟೇ ಎನ್ನುತ್ತಿತ್ತು ಪವನ್ನ ದುಗುಡು ಬುದ್ಧಿ. ಇದು ದಿನೇ ದಿನೇ ಪವನ್ನಿಗೆ ಅತಿಯಾಯಿತೆನಿಸಿತು. ಒಂದು ದಿನ ಬರೆಯುವಾಗ ಪುಸ್ತಕ ಹರಿದಳೆಂದು ಅವಳಿಗೆ ಸಿಕ್ಕಾಪಟ್ಟೆ ಹೊಡೆದನು. ಅವನ ಎಲ್ಲ ಕೋಪವನ್ನು ಆಗಲೇ ಅವಳ ಮೇಲೆ ತೀರಿಸಿಬಿಟ್ಟನು. ನಮ್ಮ ಮನೆಗೆ ಯಾಕೆ ಬಂದೆ? ಹೋಗು ನೀನು ಇಲ್ಲಿಂದ, ನಮ್ಮ ಮನೆಯಲ್ಲಿ ಇರಬೇಡ ಎಂದು ಅವಳನ್ನು ದೂಡಿದನು. ಹರಿಶ್ಚಂದ್ರ ಅವರು ಮಗಳನ್ನು ಎತ್ತಿಕೊಂಡು ಮಗನಿಗೆ ಸರಿಯಾಗಿ 4 ಬಾರಿಸಿದರು. ಆ ಗಳಿಗೆಯಲ್ಲಿ ರೇಣುಕಾ ಅವರಿಗೂ ಮಗನ ಮೇಲೆ ಕೋಪ ಬಂದಿತ್ತು. ಕಾರಣ, ಶಾಂತಿಳಿಗೆ ನಮ್ಮ ಮನೆಯಿಂದ ಹೋಗು ಎಂದಿದ್ದ. ತನಗೆ ಅಪ್ಪ ಹೊಡೆಯುವಾಗ ಅಮ್ಮ ಕೂಡ ತಡೆಯಲು ಬರದಿದ್ದನ್ನು ಕಂಡು ಪವನ್ನಿಗೆ ಶಾಂತಿಳಿನ ಜೊತೆ ಅಪ್ಪ ಅಮ್ಮ ಕೂಡ ಶತ್ರುಗಳಂತೆ ಕಂಡರು. ದಿನ ಕಳೆದಂತೆ ಅಪ್ಪ ಅಮ್ಮನ ಜೊತೆ ಮಾತು ಅಷ್ಟಕ್ಕಷ್ಟೇ. ಶಾಂತಿ ತನ್ನ ಮುಗ್ಧತೆಯಿಂದ ಅಣ್ಣ ಅಣ್ಣ ಎಂದು ಅವನ ಹಿಂದೆ ಹೋದರೂ ಅವಳನ್ನು ನೋಡದೆ ಕಡೆಗಣಿಸುತ್ತಿದ್ದ. ವರ್ಷಗಳು ಎಂದಿನಂತೆ ಹುರುಳಿದ್ದವು. ಪವನ್ ಮನೆಯವರಲ್ಲಿ ಎಷ್ಟು ಬೇಕೋ ಅಷ್ಟೇ, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಪ್ರೌಢಾವಸ್ಥೆಗೆ ಬಂದಂತೆ ಅಪ್ಪ ಅಮ್ಮ ಬುದ್ಧಿ ಹೇಳಿದರೆ ಅವರಿಗೆ ಎದುರುತ್ತರ ಕೊಟ್ಟು 3 ದಿನ ಮನೆ ಕಡೆ ಬರುತ್ತಿರಲಿಲ್ಲ. ಹರಿಶ್ಚಂದ್ರ ಹಾಗೂ ರೇಣುಕಾ ಅವರಿಗೆ ಮಗನ ನಡವಳಿಕೆಯ ನೋಡಿ ಬೇಸರ ಪಟ್ಟುಕೊಂಡಿದ್ದರು. ಅವನಿಗಾಗಿ ಮಾಡದ ಪೂಜೆ ಪುನಸ್ಕಾರ ಇಲ್ಲ. ಪ್ರೌಢಾವಸ್ಥೆಯಲ್ಲಿ ಕೆಲವು ಮಕ್ಕಳು ಬದಲಾಗುತ್ತಾರೆ. ಅವನ ಜವಾಬ್ದಾರಿ ಬಂದಾಗ ಸರಿ ಹೋಗುತ್ತಾನೆ ಬಿಡು ಎಂದು ಹರಿಶ್ಚಂದ್ರ ಅವರು ಹೆಂಡತಿಗೆ ಸಮಾಧಾನಿಸಿದರು. ಶಾಂತಿ ಇಂಜಿನಿಯರಿಂಗ್ 1ನೇ ವರ್ಷಕ್ಕೆ ಕಾಲೇಜಿಗೆ ಸೇರಿದಳು. ಅದೇ ಕಾಲೇಜಿನಲ್ಲಿ ಪವನ್ ಕೂಡ 3ನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದ. ಸನಿಹಾ ಶಾಂತಿಯಂತೆ ಮುದ್ದಾದ ಹುಡುಗಿ. ಇಬ್ಬರೂ ಒಬ್ಬರಿಗೊಬ್ಬರು ಹೇಳದೆ ಯಾವ ಕೆಲಸವೂ ಮಾಡಲಾರರು. ಜೀವದ ಗೆಳತಿಯರು. ಸನಿ ಶಾಂತಿ ಅಂತಾನೆ ಹೆಸರು ಗಿಟ್ಟಿಸಿಕೊಂಡಿದ್ದರು ಕಾಲೇಜಿನಲ್ಲಿ. ಒಬ್ಬರು ಹೋಮ್ವರ್ಕ್ ಮಾಡದೇ ಬಂದರೆ ಪನಿಷ್ಮೆಂಟ್ ಕೊಟ್ಟಾಗ ಇನ್ನೊಬ್ಬಳು ಮಾಡಿದ್ದನ್ನು ಅರಿದು ಹಾಕಿ ಮಾಡಿಲ್ಲವೆಂದು ಅವಳೊಡನೆ ತಾನೂ ಪನಿಷ್ಮೆಂಟ್ ತೆಗೆದುಕೊಳ್ಳುತ್ತಿದ್ದರು. ಇಂತಹದೊಂದು ಬಂಧ ಅವರಿಬ್ಬರಲ್ಲಿ ಇತ್ತು. ಹಾಗೆ ಓದಿನಲ್ಲಿ ಕೂಡ ಇಬ್ಬರೂ ಮುಂದೆ ಇದ್ದರು. ಪವನ್ನ ಕಣ್ಣಿಗೆ ಸನಿಹಾ ಬಿದ್ದಳು. ಚಿಗುರು ಮೀಸೆ ಹುಡುಗನಿಗೆ ವಯೋಸಹಜ ಅನುಭವವಾಗಿತ್ತು. ಆಲು ಬಿಳುಪಿನ ಹುಡುಗಿ ವಯಸ್ಸಿಗೆ ತಕ್ಕಂತೆ ಬೆಳೆದು ಅವನ ಮುಂದೆ ಓಡಾಡುತ್ತಿದ್ದರೆ ಅವನ ಮನಸ್ಸು ಕೆಣಕಿದ ಹಾಗಾಗಿತ್ತು. ಅವಳ ಬಗ್ಗೆ ವಿಚಾರಿಸಿದಾಗ
ಶಾಂತಿಳ ಬೆಸ್ಟ್ ಫ್ರೆಂಡ್ ಎಂದು ತಿಳಿದ ಮೇಲೆ ಶಾಂತಿಯೊಡನೆ ಪ್ರೀತಿಯಿಂದ ಮಾತನಾಡಿ ಅವಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದನು. ಈಗ ಶಾಂತಿಗೆ ಅಣ್ಣ ತನ್ನೊಡನೆ ಪ್ರೀತಿಯಿಂದ ಮಾತನಾಡುತ್ತಿರುವುದು ಅಷ್ಟೇ ಕಾಣುತ್ತಿದ್ದೇ ಹೊರತು ತನ್ನ ಗೆಳತಿಯ ಬಗ್ಗೆ ಹೇಳುತ್ತಿದ್ದೇನೆ ಎಂಬ ಯೋಚನೆ ಬರಲಿಲ್ಲ. ಪವನ್ ತಂಗಿಯ ಬಗ್ಗೆ ಅತಿಯಾದ ಪ್ರೀತಿ ತೋರಿಸುತ್ತಿದ್ದನು. ಕಾಲೇಜಿಗೆ ತಾನೇ ಕರೆದುಕೊಂಡು ಹೋಗುವುದು, ಬರುವಾಗ ಕರೆದುಕೊಂಡು ಬರುವುದು ಎಲ್ಲವೂ ಕಾಳಜಿಯಿಂದ ಮಾಡುತ್ತಿದ್ದನು. ಇದಕ್ಕೆ ಕಾರಣ ಸನಿಹಾ. ಆದರೆ ಇವನ ಅಪ್ಪ ಅಮ್ಮ ಹಾಗೂ ಶಾಂತಿ ಮಾತ್ರ ಇವನಲ್ಲಾದ ಬದಲಾವಣೆಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದರು. ತನ್ನ ತಂಗಿಗೆ ಸುಳಿವು ಸಿಗದಂತೆ ತಾನೇ ಸನಿಹಾಗೆ ಪ್ರಪೋಸ್ ಮಾಡಿದನು. ಪವನ್ ಕೂಡ ವಯಸ್ಸಿಗೆ ತಕ್ಕಂತೆ 5.5 ಅಡಿ ಬೆಳೆದು ಗೋಧಿ ಬಣ್ಣದ ಚಿಗುರು ಮೀಸೆ ಹುಡುಗನಾಗಿದ್ದ. ಓದಿನಲ್ಲೂ ಸಹ ಎಲ್ಲರನ್ನೂ ಮೀರಿಸುತ್ತಿದ್ದ. ಈಗ ತಾನೇ PUC ಮುಗಿಸಿ 18ಕ್ಕೆ ಏರಿದ ಹುಡುಗಿಗೆ ಮೊದಲ ಪ್ರೇಮ ನಿವೇದನೆಯಾಗಿತ್ತು. ಆ ವಯಸ್ಸಿನಲ್ಲಿ ಪವನ್ ಅವಳಿಗೆ ಹೀರೋನಂತೆ ಕಂಡ. 2 ದಿನದ ನಂತರ ತನ್ನ ಕಡೆಯಿಂದಲೂ ಒಪ್ಪಿಗೆ ತಿಳಿಸಿದಳು ಸನಿಹಾ. ಪವನ್ ತನ್ನ ತಂಗಿಗೆ ಈ ವಿಷಯ ತಿಳಿಯದ ಹಾಗೆ ನೋಡಿಕೋ ಎಂದು ಕಡಾಖಂಡಿತವಾಗಿ ಹೇಳಿದನು. ಆದರೆ ಸನಿಹಾ ಹಾಗೂ ಶಾಂತಿ ಅಚ್ಚುಮೆಚ್ಚಿನ ಗೆಳತಿಯರು. ಅವರಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಹಾಗಾಗಿ ಸನಿಹಾ ಶಾಂತಿಗೆ ಅವಳ ಅಣ್ಣನ ಪ್ರೇಮ ನಿವೇದನೆ ಹಾಗೂ ತನ್ನ ಒಪ್ಪಿಗೆ ಬಗ್ಗೆ ತಿಳಿಸಿಬಿಟ್ಟಿದ್ದಳು. ಹಾಗೆ ಅವನಿಗೆ ಅವನ ತಂಗಿಗೆ ತಿಳಿದಿರುವ ವಿಚಾರ ತಿಳಿಯದ ಹಾಗೆ ನೋಡಿಕೊಂಡಳು. ಶಾಂತಿ ಕೂಡ ಮನೆಯಲ್ಲಿ ತನಗೆ ಗೊತ್ತಿಲ್ಲದ ಹಾಗೆ ನಡೆದುಕೊಳ್ಳುತ್ತಿದ್ದಳು. ಸನಿಹಾ ಹಾಗೂ ಪವನ್ ಮೆಸೇಜ್ ಕಾಲ್ ಎಲ್ಲ ದಾಟಿ ಇಬ್ಬರ ಲೈಬ್ರರಿಗೆ ಹೋಗುವುದು, ಕ್ಯಾಂಟೀನ್ಗೆ ಹೋಗುವುದು, ಸಮಯ ಮಾಡಿಕೊಂಡು ಯಾರಿಗೂ ತಿಳಿಯದ ಹಾಗೆ ಫಿಲಂಗೆ ಹೋಗುವುದು ಎಲ್ಲ ರೂಢಿಯಲ್ಲಿ ಬೆಳೆಸಿಕೊಂಡಿದ್ದರು. ಅಷ್ಟೇ ಅಲ್ಲ, ಪವನ್ ಸೀನಿಯರ್ ಆದ್ದರಿಂದ ಸನಿಹಾಗೆ ಏನಾದರೂ ಪುಸ್ತಕದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಅದನ್ನು ಅವಳಿಗೆ ತಿಳಿ ಹೇಳುತ್ತಿದ್ದ. ಅಂದು ಸನಿಹಾ ಕ್ಲಾಸ್ ಬಂಕ್ ಮಾಡಿ ಪವನ್ನ ಜೊತೆ ಹೊರಗಡೆ ಹೋಗುವವಳಿದ್ದಳು. ಆದರೆ ಶಾಂತಿ, ಸನಿಹಾ ನಿಂದು ತುಂಬ ಅತಿಯಾಯಿತು. ಇತ್ತೀಚೆಗೆ ಬಂಕ್ ಮಾಡೋದೇ ಹೆಚ್ಚಾಗಿದೆ. ಇದು ಹೀಗೆ ಮುಂದುವರೆದರೆ ಚೆನ್ನಾಗಿರಲ್ಲ ನೋಡು. ಒಮ್ಮೊಮ್ಮೆ ನನಗೆ ಅಣ್ಣನಿಗೆ ಬೈದು ಬಿಡೋಣ ಅನ್ನಿಸುತ್ತದೆ. ನೀನು ಇಷ್ಟೊಂದು ಹಾಳಾಗ್ತೀಯ ಅಂದುಕೊಂಡಿರಲಿಲ್ಲ ಎಂದು ಅವಳ ಒಳಿತಿಗಾಗಿ ಬೈಯುತ್ತಿದ್ದಳು. ಅಯ್ಯೋ ಮಾರಾಯ್ತಿ, ಅಷ್ಟಾಕೆ ಯೋಚನೆ ಮಾಡ್ತೀಯಾ? ಸರಿ, ಇವತ್ತೇ ಕೊನೆ. ಇನ್ನು ಈ ವರ್ಷದ ಕೊನೆಯ ಎಕ್ಸಾಮ್ಸ್ ಮುಗಿಯುವ ತನಕ ಬಂಕ್ ಮಾಡಲ್ಲ, ಓಕೆನಾ? ಇವತ್ತೊಂದಿನ ಬಿಟ್ಬಿಡೆ ಪ್ಲೀಸ್ ಎಂದು ಮಕ್ಕಳಂತೆ ಗೋಗರೆದಳು. ಶಾಂತಿಗೆ ನಗು ಬಂದು ಸರಿ ಸರಿ ಹೋಗು ಹಿಂದಳು. ಇನ್ನೊಂದು ವಿಷಯ, ನಿನ್ನ ಅಣ್ಣನಿಗೆ ಮಾತ್ರ ನಾನು ಹೀಗೆ ನಮ್ಮ ಲವ್ ವಿಷಯ ಹೇಳಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ತಾಯಿ. ಮೊದಲೇ ಕೋಪಿಷ್ಟ, ಇನ್ನು ನನ್ನನ್ನು ನುಂಗಿ ಹಾಕ್ತಾನೆ ಎಂದು ಕೈ ಮುಗಿದಳು. ಏನು, ನನ್ನ ಅಣ್ಣನ ಕೋಪಿಷ್ಟ ಅಂತೀಯಾ ಎಂದು ಸೊಂಟದ ಮೇಲೆ ಕೈ ಇಟ್ಟಳು. ಸಾರಿ ಎಂದು ಕಿವಿ ಹಿಡಿದುಕೊಂಡಳು. ಹಾಗೆ ಶಾಂತಿ ಕಿವಿ ಹತ್ತಿರ ಬಂದು, ನಿನ್ನ ಹತ್ತಿರ ಇದನ್ನ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ನಿನ್ನ ಅಣ್ಣ ಎಷ್ಟು ಕೋಪಿಷ್ಟಾನೋ ಅದರ ದುಪ್ಪಟ್ಟು ರೊಮ್ಯಾಂಟಿಕ್ ಗೊತ್ತಾ ಎಂದು ಬ್ಯಾಗ್ ಹಿಡಿದು ಬಾಯ್ ಬಾಯ್ ಎಂದು ಓಡಿದಳು. ಹೇ ಛೀ, ನನ್ನ ಹತ್ತಿರಾನೇ ನನ್ನ ಅಣ್ಣನ ಬಗ್ಗೆ ಇಂಥದ್ದೆಲ್ಲ ಹೇಳ್ತೀಯಾ? ತಡಿ, ನಾಳೆ ಬರ್ತೀಯಲ್ಲ, ನೋಡ್ಕೋತೀನಿ ನಿನ್ನ ಹುಚ್ಚುಡುಗಿ ಎಂದು ನಕ್ಕು ಸುಮ್ಮನಾದಳು. ಆಗಲೇ ಪವನ್ ಹಾಗೂ ಸನಿಹಾ ತಮ್ಮ ವಯೋಸಹಜ ಆಸೆಗೆ ಬಲಿಯಾಗಿದ್ದರು. 2-3 ದಿನಗಳಿಂದ ಸನಿಹಾ ಕಾಲೇಜಿಗೆ ಬರಲಿಲ್ಲ. ಶಾಂತಿಗೆ ಸನಿಹಾ ಇಲ್ಲದ ದಿನ ಕಳೆಯುವುದು ತುಂಬ ಕಷ್ಟವಾಗುತ್ತಿತ್ತು. ಆದರೂ ಇವಳಿಗೆ ಏನಾಗಿರಬಹುದು? ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ. ಅಣ್ಣನ ಹತ್ತಿರ ಕೇಳಲ್ಲ? ಬೇಡ ಬೇಡ, ಅವನು ಸನಿಹಾ ನನಗೆ ಎಲ್ಲ ಹೇಳಿದ್ದಾಳೆ ಎಂದು ಅವಳ ಮೇಲೆ ರೇಗಬಹುದು. ಸನಿ ಹೇಳಿದ ಹಾಗೆ ಅವನು ಮೊದಲೇ ಕೋಪಿಷ್ಟ. ಸರಿ, ಇವತ್ತು ಕಾಲೇಜಿನಿಂದ ನೇರವಾಗಿ ಅವಳ ಮನೆಗೆ ಹೋಗುತ್ತೇನೆ ಎಂದು ತೀರ್ಮಾನಿಸಿದಳು. ಸನಿಹಾ ಅಮ್ಮ ಭವಾನಿ ಶಾಂತಿಳನ್ನ ಹೊಳಕರೆದರು. ಅವರು ಕುಶಲೋಪಚಾರದ ನಂತರ ಗೆಳತಿಯ ರೂಮಿನ ಕಡೆ ಹೊರಟಳು. ಸನಿಹಾ ಬೆಡ್ ಮೇಲೆ ಮಲಗಿದ್ದಳು. 2 ದಿನ ಊಟ ತಿಂಡಿ ಬಿಟ್ಟವಳ ಹಾಗೆ ಕಂಡಳು. ನಿರ್ಜೀವದಂತೆ ಮಲಗಿದ್ದಳು, ಆದರೆ ನಿದ್ರಿಸಿರಲಿಲ್ಲ. ಶಾಂತಿಗೆ ತನ್ನ ಗೆಳತಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಸಹಿಸಲಾಗಲಿಲ್ಲ. ಕಣ್ಣು ನೀರು ತುಂಬಿಕೊಂಡಿತು. ಅವಳನ್ನು ಹಿಡಿದು ಕೂರಿಸಿ ತಾಯಿಯಂತೆ ಪ್ರಶ್ನಿಸಿದಳು. ಸನಿಹಾಳಿಂದ ಮೌನ. ಅವಳ ನಡೆ ವಿಚಿತ್ರ ಎನಿಸಿತು. ಎಷ್ಟು ಕೇಳಿದರೂ ಬಾಯಿ ಬಿಡಲಿಲ್ಲ ಸನಿಹಾ. ಒತ್ತಾಯವಾಗಿ ಅವಳನ್ನು ಮನೆಯಿಂದ ದೂರಕ್ಕೆ, ಯಾರೂ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋದಳು. ಬಗೆ ಬಗೆಯಾಗಿ ಅವಳ ಬಾಯಿ ಬಿಡಿಸುವ ಪ್ರಯತ್ನ ಮಾಡಿದಳು. ಕೊನೆಗೆ ಸನಿಹಾ ಶಾಂತಿಳನ್ನು ಬಿಗಿಯಾಗಿ ಅಪ್ಪಿ ಅಳಲು ಶುರು ಮಾಡಿದಳು.
ಶಾಂತಿ ಈಗಲಾದರೂ ಏನಾಯಿತೆಂದು ಹೇಳಬಹುದು ಎಂಬ ಕಾತುರದಿಂದ ಅವಳನ್ನ ಸಮಾಧಾನಿಸಿದಳು. ಸನಿಹಾ ಬಿಕ್ಕುತ್ತಾ ಶಾಂತಿಳನ್ನ ಗಟ್ಟಿಯಾಗಿ ಹಿಡಿದು, ಶಾಂತಿ, ಐ ಆಮ್ ಪ್ರೆಗ್ನೆಂಟ್ ಎಂದಳು. ಸನಿಹಾ ಅಳು ಇನ್ನೂ ಹೆಚ್ಚಾಯಿತು. ಸನಿಹಾ ಪ್ರೆಗ್ನೆಂಟ್ ಆದ ವಿಚಾರ ಪವನ್ಗೆ ಗೊತ್ತಾ? ಒಂದು ವೇಳೆ ಗೊತ್ತಿದ್ದರೆ ಪವನ್ ಏನು ಹೇಳಿದ? ಯಾಕೆ ಸನಿಹಾ ಅಷ್ಟೊಂದು ಅಳುತ್ತಿರುವುದು? ಅವರಿಬ್ಬರ ಮಧ್ಯೆ ಏನು ನಡೆಯಿತು? ಮುಂದೆ ಏನು ನಡೆಯಲಿದೆ? ಇದಕ್ಕೂ ಶಾಂತಿ ತವರ ಮನೆಯವರು ಅವಳ ಜೊತೆ ಮಾತು ಬಿಡುವುದಕ್ಕೂ ಕಾರಣವೇನು? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.